ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತಿ ಕಿರಿಯ ವಯಸ್ಸಿಗೆ ಯಶಸ್ಸು ಕಂಡಂತಹ ನಟಿ ಶ್ರೀಲೀಲಾ ಇದೀಗ ಮತ್ತೊಂದು ಸಾಧನೆ ಮಾಡಿದ್ದಾರೆ. ಕಿಸ್ ಚಿತ್ರದ ನಟಿ ಶ್ರೀಲೀಲಾ MBBS ಪದವಿ ಮುಗಿಸಿ ವೈದ್ಯ ಆಗಿದ್ದಾರೆ. ಸಿನಿ ರಂಗ ಮತ್ತು ವಿದ್ಯಾಭ್ಯಾಸ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಅಪರೂಪದ ಸಾಧನೆ ಮಾಡಿದ್ದಾರೆ ನಟಿ ಶ್ರೀಲೀಲಾ. ಇದೀಗ ಅಭಿಮಾನಿಗಳು ಬರೀ ನಟಿ ಶ್ರೀಲೀಲಾ ಅಂತಲ್ಲ, ಡಾಕ್ಟರ್ ಅಂತಲೂ ಕೂಡ ಕರೆಯಬಹುದು. ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಶ್ರೀಲೀಲಾ ತಮ್ಮ ಓದಿನಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಿಕೊಳ್ಳಿಲ್ಲ. ತಮ್ಮ ಚಿತ್ರಗಳ ಶೂಟಿಂಗ್ ಜೊತೆಗೆ ವೈದ್ಯಕೀಯ ಅಧ್ಯಯನ ಮಾಡಿಕೊಂಡು ತಮ್ಮ ಬೆಂಗಳೂರಿನಲ್ಲಿ ವೈದ್ಯಕೀಯ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ನಟನೆ ಮತ್ತು ವೈದ್ಯದ ವೃತ್ತಿಯ ಜೊತೆಗೆ ಇದೀಗ ಶ್ರೀಲೀಲಾ ನೃತ್ಯದ ಜೊತೆಗೆ ಕೂಡ ಆಸಕ್ತಿಯನ್ನು ವಹಿಸಿದ್ದಾರೆ. ಇವರು ತರಬೇತಿ ಪಡೆದ ಭರತನಾಟ್ಯ ನೃತ್ಯಗಾರ್ತಿ. ಇದೀಗ ವೈದ್ಯ ಆದರೂ ನಟನೆಯನ್ನು ಕೂಡ ಮುಂದುವರಿಸುತ್ತಿದ್ದಾರೆ. ಇನ್ನು ಪ್ರಮುಖ ತೆಲುಗು ಹಾಗೂ ಕನ್ನಡ ಸಿನಿಮಾಗಳನ್ನು ಶ್ರೀಲೀಲಾ ಅವರು ಒಪ್ಪಿಕೊಂಡಿದ್ದಾರೆ. ನಟನೆಯ ಜೊತೆಗೆ ಇವರು ರಿಯಲ್ ಲೈಫ್ನಲ್ಲೂ ಡಾಕ್ಟರ್ಸ್ಗಳು. ಸೊ ಈ ಶ್ರೀಲೀಲಾ ಒಬ್ಬರೇ ಅಲ್ಲ, ಅವರ ಜೊತೆಗೆ ಈ ನಟಿಯರು ಕೂಡ ಬರೀ ನಟಿಯರಲ್ಲ, ಇವರು ರಿಯಲ್ ಲೈಫ್ನಲ್ಲೂ ಡಾಕ್ಟರ್ಸ್ಗಳು. ಹೌದು, ಈ 3 ಜನ ಹೀರೋಯಿನ್ಸ್ ಬರೀ ಆ್ಯಕ್ಟಿಂಗ್ ಮಾಡಲ್ಲ, ರೋಗಿಗಳಿಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಹೌದು, ನ್ಯಾಚುರಲ್ ಸ್ಟಾರ್ ಸಾಯಿ ಪಲ್ಲವಿ MBBS ಡಾಕ್ಟರ್. ನಮ್ಮ ಕನ್ನಡತಿ ಶ್ರೀಲೀಲಾ ಕೂಡ ಇತ್ತೀಚೆಗೆ MBBS ಮುಗಿಸಿ ಡಾಕ್ಟರ್ ಆಗಿದ್ದಾರೆ. ಇನ್ನು ನಟಿ ಮೀನಾಕ್ಷಿ ಚೌಧರಿ ಓರ್ವ ಡೆಂಟಿಸ್ಟ್, ಬ್ಯೂಟಿ ಮತ್ತು ಬ್ರೈನ್ ಸ್ಪೆಷಲಿಸ್ಟ್ ಕೂಡ. ನೋಡಿ, ಸಾಧನೆ ಅಂದರೆ ಬರೀ ಒಂದಕ್ಕೆ ಮೀಸಲು ಅಂತೇಳಿ ಇಡಬಾರದು ಅಂತೇಳಿ ಇವರನ್ನು ನೋಡಿ ಕಲಿಬೇಕಾಗಿರೋ ಅಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.